ಪ್ರೈಸ್ ದ ಲಾರ್ಡ್ ಪ್ರಿಯರೇ, ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸು ಕ್ರಿಸ್ತನ ಅಭಿಷೇಕವುಳ್ಳ ನಾಮದಲ್ಲಿ ಪವಿತ್ರ ಆತ್ಮರ ಸಹಾಯದಿಂದ ಇವತ್ತು ನಮ್ಮ ದೇಹದ ಅಂಗಗಳಲ್ಲಿ ಒಂದಾದಂತಹ ನಾಲಿಗೆ, ಈ ನಾಲಿಗೆಯನ್ನು ನಮ್ಮ ಕಂಟ್ರೋಲ್ನಲ್ಲಿ ಇಡದೆ ಇದ್ದರೆ ಬೈಬಲ್ ಪುಸ್ತಕದಲ್ಲಿ ಏನನ್ನು ತೋರಿಸಿದೆ ಎಂಬುದನ್ನು ನಾವು ತಿಳಿದುಕೊಳ್ಳೋ ಪ್ರಿಯರೇ. ಒಂದು ದೇವರ ರಾಜ್ಯಕ್ಕೆ ಸೇರಬೇಕಾದ್ರೆ, ಒಬ್ಬ ದೇವರ ಮಗನೆನಿಸಿಕೊಳ್ಳಬೇಕಾದ್ರೆ ನಮ್ಮ ನಾಲಿಗೆಯನ್ನು ನಾವು ಕಂಟ್ರೋಲ್ ಇಟ್ಕೋಬೇಕು. ಅದರ ಬಗ್ಗೆ ಬೇಕಾದಷ್ಟು ವಚನಗಳನ್ನು ಬೈಬಲ್ನಲ್ಲಿ ಬರೆದಿದೆ. ಆದರೆ 10 ನಿಮಿಷದ ಒಂದು ವಿಡಿಯೋವಾದ ಕಾರಣ ಚುಟುಕಾಗಿ ಒಂದು 3 ವಾಕ್ಯವನ್ನು ತೆಗೆದುಕೊಳ್ಳುವುದರ ಮೂಲಕ ದೇವರ ನಾಮವನ್ನು ಮೈಪಡಿಸುವಾಗ ನೋಡಿದಂಥ ಪ್ರತಿಯೊಬ್ಬ ವ್ಯಕ್ತಿಗಳು ತಮ್ಮ ಲೈಕ್, ಕಮೆಂಟ್ ಮತ್ತು ಶೇರ್ಗಳನ್ನು ಹಾಕಿ. ಯಾಕೆಂದರೆ ಇವತ್ತು ಹುಚ್ಚು ಬಂದಾಗೆ ಕುಣಿಯುವಂಥ ರೀಲ್ಸ್ಗಳಿಗೆ ಲಕ್ಷ ಗಟ್ಟಲೆ ಫಾಲೋವರ್ಸ್ಗಳಿರ್ತಾರೆ, ಸಾವಿರಾರು ಗಟ್ಟಲೆ ಜನ ನೋಡ್ತಾರೆ. ಆದರೆ ದೇವರ ಮಕ್ಕಳಾಗಿರ್ತಕ್ಕಂಥ ನಾವು ದೇವರ ವಚನಕ್ಕೆ ನಾವು ಪ್ರೋತ್ಸಾಹ ಕೊಡೋದಕ್ಕೋಸ್ಕರ ಲೈಕ್ ಮತ್ತು ಕಮೆಂಟನ್ನು ಕೊಡೋದ್ರ ಮೂಲಕ ದೇವರಿಗೆ ಕೊಡುವಂಥ ಅತ್ಯಮೂಲ್ಯ ಕಾಣಿಕೆ ನಿಮ್ಮದು ಇದಾಗಿದೆ ಪ್ರಿಯರೇ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಸೇವೆಗೋಸ್ಕರ ಲೈಕ್, ಕಮೆಂಟನ್ನು ಕೊಡೋದ್ರ ಮೂಲಕ ಪ್ರೋತ್ಸಾಹಿಸಿ. ಪ್ರೈಸ್ ಲಾರ್ಡ್ ಪ್ರಿಯರೇ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾಲಿಗೆಯ ಬಗ್ಗೆ ನಾವು ತಿಳಿಯೋದಾದರೆ ಯಾಕೋಬ 1:26 ಸ್ವಾಮಿ ಹೇಳ್ತಿದ್ದಾರೆ, ಸದ್ಭಕ್ತನೆನಿಸಿಕೊಳ್ಳೋ ಯಾವನಾದರೂ ತನ್ನ ನಾಲಿಗೆ ಕಡಿವಾಣವನ್ನು ಹಾಕದೆ ತನ್ನ ಹೃದಯವನ್ನು ಮೋಸಗೊಳಿಸುವುದಾದರೆ ಆತನ ಭಕ್ತಿಯು ನಿಷ್ಪ್ರಯೋಜನವಾಗಿದೆ. ಹಾಗಾದರೆ ಪ್ರಯೋಜನಕರವಾದಂತಹ ಪ್ರಾರ್ಥನೆ ಮಾಡಬೇಕಾದ್ರೆ, ಪ್ರಯೋಜನಕರವಾಗಿ ಪರಲೋಕಕ್ಕೆ ನಿಮ್ಮ ಪ್ರಾರ್ಥನೆ ಹೋಗ್ಬೇಕಾದ್ರೆ ನಾವು ಭಕ್ತರು ಅಂತ ಅನಿಸಿಕೊಂಡಿದ್ರೆ, ಈ ಬರೀ ಭಕ್ತರು ಮಾತ್ರ ಅಲ್ಲ, ಸದ್ಭಕ್ತರು ಅನಿಸಿಕೊಂಡಿದ್ರೆ ನಮ್ಮ ನಾಲಿಗೆಯನ್ನು ಕಡಿವಾಣ ಹಾಕಬೇಕು. ಯಾವ ಥರ ಕಡಿವಾಣ ಹಾಕಬೇಕು? ಮಾತಾಡುವಂಥ ಮಾತುಗಳಲ್ಲಿ ವ್ಯತ್ಯಾಸ ಬರಬಾರ್ದು. ದೇವರು ಮೆಚ್ಚುವಂತಹ ಮತ್ತು ಮನುಷ್ಯರು ಮೆಚ್ಚುವಂತಹ ಮಾತುಗಳನ್ನು ಆಡಬೇಕು. ಆ ಮಾತಿನಲ್ಲಿ ಸತ್ಯ ಇರಬೇಕು, ಆ ಮಾತಿನಲ್ಲಿ ಅನ್ಯಾಯ ಇರಬಾರ್ದು, ಆ ಮಾತಿನಲ್ಲಿ ಅಕ್ರಮ ಇರಬಾರ್ದು, ಮೋಸದ ಮಾತುಗಳು ಇರಬಾರ್ದು. ಇವತ್ತು ಏನಾಗ್ತದೆ ಅಂದರೆ, ಮೋಸದ ಮಾತುಗಳನ್ನು ಆಡುತ್ತಾ ಅನ್ಯಾಯದ ಮಾತುಗಳನ್ನು ಆಡಿ ಇವತ್ತು ಎಷ್ಟೋ ಜನಗಳು ಒಳ್ಳೆಯವರು ಅನಿಸ್ಕೊಂಡಿರ್ತಾರೆ. ಆದರೆ ಅವರು ಇತರ ಜನಗಳನ್ನು ಮೋಸಗೊಳಿಸ್ತಾ ಹೋಗ್ತಾರೆ. ಸತ್ಯ ಹೇಳುವಂಥವ್ರನ್ನ ಯಾರೂ ನಂಬ್ತಾ ಇಲ್ಲ. ಇವತ್ತು ಸತ್ಯ ಹೇಳಿದವ್ರ ಮೇಲೆ ಶಿಕ್ಷೆಗಳು ಸ್ಟಾರ್ಟ್ ಆಗ್ತದೆ. ಸತ್ಯ ಹೇಳಿದ್ರ ಮೇಲೆ ಗಲಾಟೆ ಮಾಡ್ತಾರೆ. ಸುಳ್ಳು ಹೇಳ್ಕೊಂಡು ಏನಾಗ್ತಾ ಇದೆ, ಇವತ್ತು ಪ್ರಪಂಚನೇ ಆ ಸುಳ್ಳುಗಾರರ, ಮೋಸಗಾರರ ವಂಚನೆಗೆ ಬಲಿಯಾಗಿದೆ. ಇದಕ್ಕೆ ಕಾರಣ ಏನಂದರೆ ಒಂದು ನಾಲಿಗೆಯ, ಬಾಯಿಯ ಮಾತುಗಳಾಗಿದೆ ಪ್ರಿಯರೇ. ಇವತ್ತು ಚರ್ಚ್ಗಳಲ್ಲೂ ಕೂಡ ಇದೇ ಥರ ಆಗಿದೆ. ಮುತ್ತಾದಂಥ ವಾಕ್ಯ ಕೊಟ್ಬಿಟ್ಟ ಮಾತ್ರಕ್ಕೆ, ಮುದ್ದಾಗಿ ತಬಲಾ ಹಾರ್ಮೋನಿಯಂ ಮೇಲೆ ಇಟ್ಟು ಆರಾಧನೆ ಮಾಡಿದಂಥ ಮಾತ್ರಕ್ಕೆ ಅದನ್ನು ಉತ್ತಮ ಸಭೆ ಅಂತ ಕನ್ಸಿಡರ್ ಮಾಡೋದಲ್ಲ. ವಚನದ ಪ್ರಕಾರ ಆ ಸಭಾಪಾಲಕರು ಮತ್ತು ಸೇವಕರು ನಡೀತಾ ಇದ್ದಾರಂತ ಗಮನಿಸುವಂತಹ ಒಂದು ಕ್ರಿಯೆಯನ್ನು ನಾವು ಮಾಡಬೇಕಾಗಿದೆ ಪ್ರಿಯರೇ. ಮುದ್ದಾಗಿ ಮಾತನಾಡಿ ಏನೂ ಹೆಲ್ಪ್ ಮಾಡದೇ ಇದ್ದರೆ ಅದು ಏನೂ ಪ್ರಯೋಜನ ಇಲ್ಲ ಪ್ರಿಯರೇ. ಇಲ್ಲಿ ಸದ್ಭಕ್ತ ಅಂತ ಹೇಳಿಸಿಕೊಂಡಿರ್ತಕ್ಕಂಥ ಯಾವನಾದರೂ ತನ್ನ ನಾಲಿಗೆ ಕಡಿವಾಣ ಹಾಕದಿದ್ರೆ, ಅಂದರೆ ಇವತ್ತು ವಾಕ್ಯವನ್ನು ಕೂಡ ತಿರುಗು ಮರುಗು ಮಾಡೋಂಥವ್ರಿದ್ದಾರೆ. ಇಷ್ಟ ಬಂದಂಗೆ ನಾಲಿಗೆಯಲ್ಲಿ ವಾಕ್ಯ ಕೊಟ್ಬಿಡೋದು, ಆ ವಾಚನವನ್ನು ಬೇಕಾದಂಗೆ ತಿರುಗಿಸ್ಕೊಳ್ಳೋದು, ಇದೆಲ್ಲ ಮಾಡಲಿಕ್ಕೆ ಕೂಡದು ಪ್ರಿಯರೇ. ಇಲ್ಲಿ ಸುಳ್ಳು ಪ್ರವಾದನೆಗಳನ್ನು ಕೊಡೋದು, ಸುಳ್ಳಾದಂಥ ಬೋಧನೆಗಳನ್ನು ಮಾಡೋದು, ಇನ್ನೊಬ್ಬ ಸಭಾಪಾಲಕರ ಬಗ್ಗೆ ಮಾತಾಡೋದು, ಇನ್ನೊಬ್ಬ ಸೇವಕರ ಬಗ್ಗೆ ಮಾತಾಡೋದು. ಅವ್ರು ಏನೇ ತಪ್ಪು ಮಾಡಿರಲಿ ಪ್ರಿಯರೇ, ಅವ್ರನ್ನ ನಾವು ಕ್ಷಮಿಸುವ, ಅವರಿಗೋಸ್ಕರ ಪ್ರಾರ್ಥಿಸುವ ದೇವರು ಮುಯಿಗೆ ಮುಯಿ ತೀರಿಸುವನಾಗಿದ್ದಾನೆ ಪ್ರಿಯರೇ. ಹಾಗಾದರೆ ಪ್ರಿಯರೇ, ಸ್ವಾಮಿ ಹೇಳ್ತಾರೆ ನಿಮ್ಮ ಮಾತುಗಳು ಯಾವ ಥರ ಇರಬೇಕು ಅಂದರೆ, ಜ್ಞಾನೋಕ್ತಿ 15:1-2 ನಾವು ನೋಡಿಕೊಳ್ಳೋದಾದರೆ ಪ್ರಿಯರೇ, ಮೃದುವಾದ ಪ್ರತ್ಯುತ್ತರವು ಸಿಟ್ಟನ್ನು ಆರಿಸುವುದು, ಬಿರುನುಡಿಯು ಸಿಟ್ಟನ್ನು ಏರಿಸುವುದು, ಜ್ಞಾನಿಗಳ ನಾಲಿಗೆಯು ತಿಳುವಳಿಕೆಯನ್ನು ಸಾರ್ಥಕ ಮಾಡುವುದು, ಜ್ಞಾನಹೀನರ ಬಾಯಿಯು ಮೂರ್ಖತನವನ್ನು ಕಕ್ಕುವುದು ಅಂತ ಎಷ್ಟು ಸ್ಪಷ್ಟವಾಗಿ ತೋರಿಸಿದೆ ಅಲ್ವಾ ಇಲ್ಲಿ. ಹಾಗಾದರೆ ನೋಡಿ ಪ್ರಿಯರೇ, ನಾವು ಮಾತಾಡುವಾಗ ಮೃದುವಾಗಿಯೂ ಇಂಪಾಗಿಯೂ ರಸವತ್ತಾಗಿಯೂ ಮಾತಾಡಬೇಕು ಅಂತ ಕೊಲಸ್ಸೆ ಪತ್ರಿಕೆಯಲ್ಲಿ ಬರೆದಿದೆ ಪ್ರಿಯರೇ. ನಮ್ಮ ಮಾತು ಇನ್ನೊಬ್ಬರಿಗೆ ನೋವು ಮಾಡುವಂಥ ರೀತಿ ಇರಬಾರ್ದು. ನಾವು ಅಹಂಕಾರದಲ್ಲಿ ಮಾತಾಡಿದಾಗ, ಜೋರಾಗಿ ಮಾತಾಡಿದಾಗ ಅಲ್ಲಿ ಏನಾಗ್ತದೆ, ಅವನು ಸಿಟ್ಟುಗೊಳ್ತಾನೆ, ಅವನು ನಮ್ಮ ವಿರುದ್ಧವಾಗಿ ನಿಲ್ತಾನೆ. ಜಗಳಗಳು, ಹೊಡೆದಾಟಗಳು, ಕೋರ್ಟು ಕೇಸು ಇದೆಲ್ಲ ಬೇಕಾಗಿಲ್ಲ. ಇಲ್ಲಿ ನೋಡಿ, ಮೃದುವಾದ ಪ್ರತ್ಯುತ್ತರವು ಸಿಟ್ಟನ್ನು ಆರಿಸೋದು. ಯಾರು ಹೆಂಗೆ ಕೂಗಾಡ್ಕೊಂಡು ಬರಲಿ,
ನಮ್ಮ ಬಾಯಲ್ಲಿ ಉತ್ತಮವಾದಂತಹ ಮೃದುವಾದಂತಹ ಮಾತುಗಳಿರಲಿ, ಸಾಫ್ಟ್ ಆಗಿರತಕ್ಕಂಥ ಮಾತುಗಳಿರಲಿ, ಇನ್ನೊಬ್ಬರನ್ನ ನೋಯಿಸದಂಥ ಮಾತುಗಳಿರಲಿ. ನಮ್ಮ ಮಾತನ್ನು ಕೇಳಿ ಅವರ ಸಿಟ್ಟು ಆರೋಗ್ಬಿಡ್ಬೇಕು. ಬೇಕಿದ್ರೆ ನಾಟಕ ಅಂತ ಹೇಳ್ಕೊಳ್ಳಿ, ತೊಂದರೆ ಇಲ್ಲ. ಅಯ್ಯೋ ನೀನು ಸ್ಮೂತಾಗಿ ಮಾತಾಡ್ತೀವಿ, ಬರೀ ನಾಟಕ ಆಡ್ತಿದ್ದೆ, ಹೇಳ್ಕೊಳ್ಳಿ, ತೊಂದರೆ ಇಲ್ಲ. ದೇವರು ಮೆಚ್ಚುವಂಥ ರೀತಿಯಲ್ಲಿ ನಾವು ಮಾತನಾಡೋ ಪ್ರಿಯರೇ. ಅಲ್ಲಿ ಬರ್ದಿದೆ, ಬಿರುನುಡಿಯು ಸಿಟ್ಟನ್ನು ಏರಿಸುವುದು. ನಾವು ಅವ್ರು ಮಾತಾಡ್ತಕೊಂಡು ನಾವು ತಿರುಗಿ ಮಾತಾಡಿದಾಗ ನಮ್ಮ ತಾತ ಹೇಳ್ತಾ ಇದ್ರು, ಎರಡು ಕೈ ಸೇರದನೆ ಚಪ್ಪಾಳೆ ಆಗೋದಿಲ್ಲ. ಎರಡು ಕೈ ಸೇರದನೆ ಏನು ಚಪ್ಪಾಳೆ ಆಗೋದಿಲ್ಲ ಅಂತ ಹೇಳಿದ ಮೇಲೆ, ಇಲ್ಲ ಚಪ್ಪಾಳೆ ಸೌಂಡ್ ಎರಡು ಕೈಲಿ ಪರವಾಗಿಲ್ಲ, ನಾನು ತೊಡೆ ತಟ್ಬಿಟ್ಟು ಚಪ್ಪಾಳೆ ಸೌಂಡ್ನ ಬರೆಸ್ತೀನಿ ಅಂದರೆ ಅಂಥವ್ರಿಗೆ ಏನು ಮಾಡ್ಕೊಳಕ್ಕಾಗೋದಿಲ್ಲ. ಚಪ್ಪಾಳೆ ಸೌಂಡೇ ಪ್ರಿಯರೇ. ಹಾಗಾದರೆ ಪ್ರಿಯರೇ, ಬಿರುನುಡಿಯಿಂದ ಮಾತಾಡೋದಕ್ಕಿಂತ ಸೂಕ್ಷ್ಮವಾಗಿ ಮಾತನಾಡಿ ಅವರ ಮನಸ್ಸನ್ನು ಗೆಲ್ಲಲಿಕ್ಕೆ ಪ್ರಯತ್ನ ಮಾಡುವ. ಅದರ ಮೇಲೂ ಅವರು ವಿರೋಧವಾಗಿ ಮಾಡ್ತಾ ಬರ್ತಾರ. ದೇವರ ಹಸ್ತಕ್ಕೊಪ್ಪಿಸಿ, ದೇವರು ಕ್ಷಣಾರ್ಧದಲ್ಲಿ ತೋರಿಸದೇ ಇದ್ದರೂ ಕೂಡ ಅವರಿಗೆ ಅವಕಾಶಗಳನ್ನು ಕೊಟ್ಟು ಕೊನೆಗೆ ಮುಯಿ ದೇವರು ತೀರಿಸ್ತಾರೆ ಪ್ರಿಯರೇ. ಬಾಯಿಯನ್ನು ಜ್ಞಾನೋಕ್ತಿ 13:3 ಏನು ಬರ್ತಿದೆ ಅಂತ ನೋಡಿ, ಬಾಯಿಯನ್ನು ಕಾಯುವವನು ಜೀವವನ್ನು ಕಾಯುತ್ತಾನೆ, ತುಟಿಗಳನ್ನು ತೆರೆದು ಬಿಡುವವನು ನಾಶವಾಗುತ್ತಾನೆ. ಹಾಗಾದರೆ ಬಾಯಿಯನ್ನು ಕಾಯುವವನು ತನ್ನ ಜೀವನವನ್ನೇ ಕಾದುಕೊಳ್ತಾನಂತೆ. ಅಂದರೆ ತನ್ನ ಜೀವನ ನರಕಕ್ಕೆ ಹೋಗದಾಗೆ, ತನ್ನ ಜೀವನ ಜನಗಳ ಮುಂದೆ ಅಪಹಾಸ್ಯಕ್ಕೆ ಗುರಿಯಾಗದಂತೆ, ಜನಗಳ ಆಟಿಕೆ ವಸ್ತು ಆಗದಂತೆ ನಮ್ಮನ್ನು ಕಾಪಾಡಬೇಕಾದ್ರೆ ನಮ್ಮ ಬಾಯಿಯ ಮಾತನ್ನು ನಾವು ಕಂಟ್ರೋಲ್ ಇಟ್ಕೋಬೇಕು. ಬಾಯಿಯನ್ನು ಕಾಯುವವನು ಜೀವವನ್ನು ಕಾಯ್ತಾನೆ. ಹಾಗಾದರೆ ಪ್ರಿಯರೇ, ನಮ್ಮ ಬಾಯಿಯನ್ನು ನಾವು ಕಾಯಬೇಕು. ಯಾವ ಟೈಮಲ್ಲಿ ಏನು ಮಾತಾಡಬೇಕು, ಏನು ಮಾತಾಡಬಾರ್ದು, ಯಾವ ರೀತಿ ಮಾತಾಡಬೇಕು. ಮಾತಾಡಲಿಕ್ಕೆ ಗೊತ್ತಿಲ್ಲ, ಸುಮ್ಮನಾಗ್ಬಿಡಿ. ಸುಮ್ಮನಾದರೆ ಏನೇನೋ ಮಾತುಗಳನ್ನಾಡಿ ಜನಗಳ ನಿಷ್ಠರವನ್ನು ಕಟ್ಟಿಕೊಂಡು ಅಪಹಾಸ್ಯಕ್ಕೆ ಈಡಾಗೋದಕ್ಕಿಂತ, ಸುಳ್ಳಾದ ಮಾತುಗಳನ್ನು ಆಡಿ ಅಪಹಾಸ್ಯಕ್ಕೆ ಈಡಾಗೋದಕ್ಕಿಂತ ಸೈಲೆಂಟಾಗಿದ್ದುಬಿಟ್ರೆ ಒಳ್ಳೆಯದಲ್ವಾ. ತುಟಿಗಳನ್ನು ತೆರೆದು ಬಿಡುವವನು ನಾಶವಾಗುವನು. ಕೆಲವೊಂದು ಜನಕ್ಕೆ ಸೀಕ್ರೆಟಾಗಿ ಯಾರಿಗೆ ಹೇಳ್ಬೇಡ ಆಯ್ತಾ ಅಂತ ಹೇಳಿರ್ತಾರೆ ನಂಬಿಕೆ ಮೇಲೆ. ಅವನು ತುಟಿ ಚೆನ್ನಾಗಿರೋದಿಲ್ಲ, ಅವನೇನು ಮಾಡ್ತಾನೆ, ಎಲ್ಲರಿಗೂ ಸಾರ್ಬಿಡ್ತಾನೆ. ಇವತ್ತು ಕಿತಾಪತಿ ಮಾಡುವಂಥ ಬಾಯಿಗಳು ಎಷ್ಟಿದೆ, ಜಗಳಗಳನ್ನು ಹತ್ತಿಸುವಂಥ ಬಾಯಿ ಎಷ್ಟಿದೆ, ನಾನು ಅಧಿಕಾರದಲ್ಲಿದ್ದಿಂದ ಅಧಿಕಾರದ ದರ್ಪ ತೋರಿಸುವಂಥ ಬಾಯಿ ಎಷ್ಟಿದೆ. ನೋಡಿ ಪ್ರಿಯರೇ, ಈ ಥರ ತಪ್ಪಾದ ರೀತಿಯಲ್ಲಿ ನೀವು ತುಟಿಗಳನ್ನು ತೆರೆದಾದರೆ ನೀವು ನಾಶಕ್ಕೆ ಹೋಗ್ತಾ ಇದ್ದೀರಾ ಅಂತ ಬೈಬಲ್ ಹೇಳ್ತಾ ಇದೆ. ನಾಶಕ್ಕೆ ಹೋಗ್ತಾ ಇದ್ದೀರಾ ಅಂತ ಬೈಬಲ್ ಹೇಳ್ತಾ ಇದೆ. ಅದರಲ್ಲೂ ಸ್ಪೆಷಲ್ಲಾಗಿ ದೇವರ ಮಕ್ಕಳಾಗಿರ್ತಕ್ಕಂಥ ನಾವು ನಮ್ಮ ನಾಲಿಗೆಗೆ ಕಡಿವಾಣ ಹಾಕದೇ ಇದ್ದರೆ ನಮ್ಮ ಭಕ್ತಿ ನಿಷ್ಪ್ರಯೋಜನ. ವಾರ ಭಾನುವಾರ ಆಲಯಕ್ಕೆ ಬಂದು ಪ್ರಾರ್ಥನೆ ಮಾಡಿದ್ರೆ ಪ್ರಯೋಜನ ಇಲ್ಲ, ನಿಷ್ಪ್ರಯೋಜನ. ಆರಾಧನೆ ಮಾಡಿದ್ರೆ ನಿಷ್ಪ್ರಯೋಜನ. ದಿನಕ್ಕೆ 1 ಗಂಟೆ ಆರಾಧನೆ ಮಾಡ್ತಾ ಇದ್ದೀನಿ ಪಾಸ್ಟ್ರೇ, ಅದು ಪ್ರಯೋಜನ ಇಲ್ಲ. ನಮ್ಮ ಪತ್ನಿಯವರ ತಮ್ಮ ಒಂದು ಮಾತು ಹೇಳ್ತಾ ಇದ್ರು, ಬೆಳಗ್ಗಿಂದ ಸಾಯಂಕಾಲದವರೆಗೆ ಪ್ರಾರ್ಥನೆ ಮಾಡಿ ಒಂದೇ ಒಂದು ತಪ್ಪಾದ ಮಾತುಗಳನ್ನು ಹೇಳ್ಬಿಟ್ರೆ ಬಾವ, ಇಡೀ ದಿವಸದ ಪ್ರಾರ್ಥನೆ ವೇಸ್ಟ್ ಅಂಥೇಳಿ. ಹೇಗೆ ನನಗೆ ಹೇಳ್ತಾ ಇದ್ದಿದ್ದು ನನ್ನ ಶ್ರೀಮತಿಯವರ ತಮ್ಮ ಹೇಳ್ತಾಯಿದ್ರು, ಇಡೀ ದಿವಸ ನಾವು ಪ್ರಾರ್ಥನೆ ಮಾಡಿ, ಆರಾಧನೆ ಮಾಡಿ, 10 ಜನಕ್ಕೆ ಉಪಯೋಗ ಮಾಡಿ, ಅನ್ನದಾನಗಳ ಮಾಡಿ, ನಮ್ಮ ಕೈಲಿ ಏನಾಗುತ್ತೋ ಅದನ್ನೆಲ್ಲ ಮಾಡಿ, ಕೊನೆಗೆ ಒಂದು ತಪ್ಪಾದ ಮಾತುಗಳನ್ನು ಆಡಿಬಿಟ್ರೆ ಇಡೀ ದಿವಸ ಮಾಡಿದಂಥ ಪ್ರಾರ್ಥನೆ ವೇಸ್ಟ್ ಅಂತ ಹೇಳ್ದ. ಆವಾಗ ನನ್ನ ಮನಸ್ಸು ಕೂಡ ಚುಚ್ಚಿತು ಪ್ರಿಯರೇ. ಯಾಕೆಂದರೆ ನಮ್ಮ ಮಾತುಗಳಿಂದ ನಾವು ದೇವರ ಒಂದು ಪ್ರೀತಿಯನ್ನು ಕಳ್ಕೊಳ್ತೀವಿ, ಮನುಷ್ಯರ ಪ್ರೀತಿಯನ್ನು ಕಳ್ಕೊಳ್ತೀವಿ, ಕುಟುಂಬದ ಪ್ರೀತಿಯನ್ನು ಕಳ್ಕೊಳ್ತೀವಿ, ಮಕ್ಕಳ ಪ್ರೀತಿಯನ್ನು ಕಳ್ಕೊಳ್ತೀವಿ, ಹೆಂಡತಿಯ ಪ್ರೀತಿ, ಗಂಡನ ಪ್ರೀತಿಯನ್ನು ಕಳ್ಕೊಳ್ತೀವಿ. ಹಾಗಾದರೆ ನಮ್ಮ ಮಾತಿನ ಮೇಲೆ ನಮಗೆ ನಿಗಾ ಇರಬೇಕು, ಮಾತಿನ ಮೇಲೆ ಕಂಟ್ರೋಲ್ ಇರಬೇಕು. ಬಾಯಿಯಲ್ಲಿ ಹೊರಡುವಂಥ ಒಂದೊಂದು ಮಾತು ಎಲ್ಲರನ್ನ ಸಂತೋಷಗೊಳಿಸುವಂಥ ರೀತಿಯಲ್ಲಿರಬೇಕು. ಆಗಲೇ ನಾನು ಹೇಳಿದಾಗ ಕೊಲಸ್ಸಿಯ ಪತ್ರಿಕೆಯಲ್ಲಿ ಬರೆದಿದೆ, ನಿಮ್ಮ ಮಾತು ಇಂಪಾಗಿಯೂ ರಸವತ್ತಾಗಿಯೂ ಇರಲಿ ಅಂತೇಳಿ. ಅಲ್ಲಿ ನೋಡಿ, ಜ್ಞಾನೋಕ್ತಿ 15:1 ಪುನಃ ನಾವು ಓದ್ತೀನಿ. ಮೃದುವಾದ ಪ್ರತ್ಯುತ್ತರವು ಸಿಟ್ಟನ್ನು ಆರಿಸುವುದು, ಬಿರುನುಡಿಯು ಸಿಟ್ಟನ್ನೇರಿಸುವುದು. ಹಾಗಾದರೆ ಕುಟುಂಬದಲ್ಲಾಗಲಿ, ಜನಗಳ ಮುಂದೆ ಆಗಲಿ, ದೇವರ ಮುಂದೆ ಆಗಲಿ ನಾವು ಮೃದುವಾದಂಥ ಉತ್ತರಗಳನ್ನು ಕೊಡುತ್ತಾ ದೇವರ ನಾಮವನ್ನು ಮಹಿಮೆಪಡಿಸೋ ಪ್ರಿಯರೇ. ಕೆಳಗಡೆ 2ನೇ ವಾಕ್ಯದಲ್ಲಿ ಬರ್ತಿದೆ, ಜ್ಞಾನಿಗಳ ನಾಲಿಗೆಯು ತಿಳುವಳಿಕೆಯ ಸಾರ್ಥಕ ಮಾಡುವುದು. ಆಗ ಜ್ಞಾನಿಗಳ ನಾಲಿಗೆ ಇದೆ ನೋಡಿ, ಯಾವಾಗಲೂ ಬಾಯಿ ಬಿಡೋದಿಲ್ಲ, ಬೇಕಾದಂಥ ವಿಷಯಗಳನ್ನ ಮಾತ್ರ ಮಾತಾಡ್ತಾರೆ. ಏನು ಒಳ್ಳೆ ಗುಮ್ಮನ ಥರ ಇದ್ದಾನೆ, ಮಾತೇ ಆಡೋದಿಲ್ಲ, ಬಾಯಿಯೇ ಬಿಡೋದಿಲ್ಲ ಅಂತ ನಾವು ಹೇಳ್ತೀವಿ. ಆದರೆ ನಾವು ಇನ್ನೊಂದು ಥರದಲ್ಲಿ ನೋಡಿದ್ರೆ ಅವನು ಜ್ಞಾನಿಯಾಗಿರ್ತಾನೆ, ಬೇಕಾಗಿರ್ತಕ್ಕಂಥ ವಿಷಯಗಳಿಗೆ ಮಾತ್ರ ಮಾತಾಡ್ತಾನೆ.
ಆಗ ಅವನ ಬಾಯಿ ಅವನ ತಿಳುವಳಿಕೆಯನ್ನು ಏನು ಮಾಡ್ತದೆ ಗೊತ್ತಾ, ಸಾರ್ಥಕ ಮಾಡ್ತದೆ. ಹಾಗೆ ಜ್ಞಾನಹೀನರ ಬಾಯಿಯು ಮೂರ್ಖತನವನ್ನು ಕಕ್ಕುವುದು. ಸುಮಾರು ಜನ ನೋಡಿದ್ದೀರಾ, ಮಾತಾಡಿದ್ದನ್ನೇ ಮಾತಾಡೋದು, ಸುಮ್ಮನೆ ಕೂತ್ಕೊಂಡ್ರೂ ಬಿಡೋದಿಲ್ಲ, ಬರೋದು ಆ ವಿಷಯ ಮಾತಾಡೋದು, ಈ ವಿಷಯ ಮಾತಾಡೋದು, ಹಳೆಯ ವಿಷಯಗಳನ್ನ ಮಾತಾಡಿ ಕೆದಕೋದು. ಇದೆಲ್ಲ ಏನು ಗೊತ್ತಾ, ಮೂರ್ಖತನದ ಪರಮಾವಧಿಯಾಗಿದೆ ಪ್ರಿಯರೇ. ಹಾಗಾದರೆ ಪ್ರಿಯರೇ, ನಮ್ಮ ಬಾಯಿಯನ್ನು ಕಾದರೆ ನಮ್ಮ ಜೀವವನ್ನೇ ಕಾದಾಗೆ, ನಮ್ಮ ತುಟಿಗಳನ್ನು ತೆರೆದು ಬಿಟ್ಟು ನಾವು ಬಾಯಿಗೆ ಬಂದಾಗ ಮಾತಾಡಿದ್ರೆ ಅದು ನಾಶನಕ್ಕೆ ಹೋಗ್ತದೆ ಅಂತ ಹೇಳೋ ವಾಕ್ಯವನ್ನು ಕೂಡ ನಾವು ಜ್ಞಾನೋಕ್ತಿ 13:3 ನಾವು ಓದ್ದ ಪ್ರಿಯರೇ. ಇಷ್ಟು ಹೇಳಿದ ಮೇಲೆ ದೇವರ ಮಕ್ಕಳಾದಂಥ ನಾವು ನಮ್ಮ ಮಾತುಗಳಿಗೆ ಕಡಿವಾಣ ಹಾಕಬೇಕು. ಇಷ್ಟ ಬಂದಾಗೆ ಮಾತಾಡೋದಲ್ಲ, ಇಷ್ಟ ಬಂದ ಹಾಗೆ ವಚನಗಳನ್ನು ಕೊಡೋದಲ್ಲ, ಇನ್ನೊಬ್ಬರಿಗೆ ಚುಚ್ಚುವಂಥ ರೀತಿಯಲ್ಲಿ ವಚನ ಕೊಡೋದಲ್ಲ, ತಿದ್ದುವಂಥ ರೀತಿಯಲ್ಲಿ, ಖಂಡಿಸುವಂಥ ರೀತಿಯಲ್ಲಿ, ಗದರಿಸುವಂಥ ರೀತಿಯಲ್ಲಿ ಮತ್ತು ದೀರ್ಘ ಶಾಂತಿಯಿಂದ ಕೊಡ್ತಕ್ಕಂಥ ವಚನಗಳು ಇರಲಿ. ಆದರೆ ಇನ್ನೊಬ್ಬರಿಗೆ ನೋವಾಗುವಂಥ ರೀತಿಯಲ್ಲಿ ವಚನಗಳನ್ನು ಕೊಡೋದಾಗಲಿ, ಅಥವಾ ನಾನು ವರ್ಷಿಪ್ ಲೀಡ್ರು, ನಾನು ಆ ಥರ ಮಾಡಿದ್ದೀನಿ, ಈ ಥರ ಮಾಡಿದ್ದೀನಿ ತಗೊಂಡು ಬಾಯಿಂದ ತನ್ನನ್ನು ತಾನೇ ಹೊಗಳಿಕೊಳ್ಳೋದಾಗಲಿ ಮಾಡದಂತೆ ಎಲ್ಲವನ್ನ ದೇವರಸ್ತಕ್ಕೆ ಒಪ್ಪಿಸೋ ಪ್ರಿಯರೇ. ಹಾಗಾದರೆ ಪ್ರಿಯರೇ, ಒಂದು ಕ್ಷಣ ನಾವು ಇರುವಂಥ ಜಾಗದಲ್ಲೇ ಮೊಣಕಾಲುಗಳನ್ನು ಊರಿ ನಾವು, ಕರ್ತನೇ, ನನ್ನ ಬಾಯಿಯನ್ನು ನಿನ್ನ ಹಸ್ತಕ್ಕೆ ಒಪ್ಪಿಸ್ತಿದ್ದೀನಿ ಸ್ವಾಮಿ, ನನ್ನ ಬಾಯಿಯಿಂದ ತಪ್ಪಾದ ಮಾತುಗಳೇ ಬರದಂತೆ ಕಾಪಾಡಪ್ಪ, ನನ್ನ ಬಾಯಿಯಿಂದ ಸರಿಯಾದ ಮಾತುಗಳು ಬರಬೇಕು, ನಿನ್ನ ವಚನದ ಆಧಾರದ ಪ್ರಕಾರ, ನಿನ್ನ ಬೈಬಲ್ ಪುಸ್ತಕದ ವಚನದ ಆಧಾರದ ಪ್ರಕಾರ ನನ್ನ ಬಾಯಿಯಿಂದ ಉತ್ತಮವಾದ ಮಾತುಗಳು ಬರಲಿ ಸ್ವಾಮಿ ತಗೊಂಡು ನಾವು ಪ್ರಾರ್ಥನೆ ಮಾಡಿಕೊಳ್ಳೋ ಪ್ರಿಯರೇ. ಎಲ್ಲರೂ ಕೂಡ ಇದನ್ನು ಕೇಳಿದಂಥ ಪ್ರತಿಯೊಬ್ಬರು ಕೂಡ ಇರುವಂಥ ಜಾಗದಲ್ಲಿ ಮೊಣಕಾಲೂರಿ ಡ್ಯೂಟಿಲಿ ಅಲ್ಲಿ ಇಲ್ಲಿ ಕೇಳ್ತಾ ಇದ್ದರೆ ದಯವಿಟ್ಟು ಮನೆಗೆ ಹೋದ್ಮೇಲೆ ಆದರೂ ನಮ್ಮ ಬಾಯಿಗಳನ್ನು ನಾವು ಸರ್ವಶಕ್ತನಿಗೆ ಒಪ್ಪಿಸಿ, ದೇವರೇ, ನನ್ನ ಬಾಯಿಯಿಂದ ಕೆಟ್ಟ ಮಾತುಗಳು, ಕೆಟ್ಟ ನುಡಿಗಳು ಬರದಂತೆ, ಕೆಟ್ಟದಾದ ರೀತಿಯಲ್ಲಿ ಮಾತಾಡದಂತೆ, ಮೋಸದ ಬಾಯಿ ಇಲ್ಲದಂತೆ, ಅನ್ಯಾಯದ ಮಾತುಗಳನ್ನಾಡದಂತೆ, ಅಹಂಕಾರದ ಮಾತುಗಳನ್ನಾಡದಂತೆ, ಒಂದು ದೇವರಿಗೆ ಇಷ್ಟ ಆಗುವಂಥ ರೀತಿಯಲ್ಲೂ ಮತ್ತು ಮನುಷ್ಯರಿಗೆ ಇಷ್ಟವಾಗುವಂಥ ರೀತಿಯಲ್ಲಿ ಮಾತನಾಡುವುದನ್ನು ನನಗೆ ಕಲಿಸಿಕೊಡು, ನನ್ನ ಬಾಯಿಯನ್ನು ಅಭಿಷೇಕಿಸು ಎಂದು ನಾವೆಲ್ಲರೂ ಕೇಳಿಕೊಳ್ಳೋ ಪ್ರಿಯರೇ. ದೇವರು ನಿಮ್ಮನ್ನು ಆಶೀರ್ವದಿಸಲಿ, ಕೃಪೆಯಿಂದ ನಡೆಸಲಿ, ಬಲದಿಂದ ನಡೆಸಲಿ. ನಮ್ಮ ಬಾಯಿಯನ್ನು ದೇವರು ಕಂಟ್ರೋಲಿಗೆ ತರಲಿ ಎಂದು ಪ್ರಾರ್ಥಿಸಿಕೊಳ್ಳುತ್ತಾ ಈ ವಚನದ ಭಾಗವನ್ನು ಮುಕ್ತಾಯ ಮಾಡುವಾಗ ದೇವರು ಯೇಸು ಕ್ರಿಸ್ತನ ನಾಮದ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್, ಆಮೇನ್, ಆಮೇನ್. ಪ್ರೈಸ್ ದ ಲಾರ್ಡ್ ಪ್ರಿಯರೇ.